ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ಪಾಕಿಸ್ತಾನದ ಬುಡಕ್ಕೆ ತಂದಿಟ್ಟ ಐಸಿಸಿ ಇತ್ತೀಚಿನ ಐಸಿಸಿ T20 2026 ಆರಂಭವಾಗುವ ಮುನ್ನವೇ ಹಲವಾರು ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಬಹುದಾಗಿದೆ. ಯಾಕಂತ ಹೇಳಿದ್ರೆ, ಮೊದಲು ನೀವು ನೋಡಿದ ಹಾಗೆ ಬಾಂಗ್ಲಾದೇಶ ಈ ಟೂರ್ನಿಯಿಂದ ಹೊರಗಡೆ ನಡೆದಿದೆ. ಅದು ಕೇವಲ ಒಂದು ಕ್ಷುಲ್ಲಕ ಕಾರಣವನ್ನು ಅತಿ ದೊಡ್ಡ ಕಾರಣವನ್ನಾಗಿ ಪರಿವರ್ತಿಸಿ ಇವಾಗ ಭಾರತದಲ್ಲಿ ಬಾಂಗ್ಲಾದೇಶಕ್ಕೆ ಸೆಕ್ಯೂರಿಟಿ ಇಶ್ಯೂ ಇದೆ ಅಂತ ಹೇಳಿ ಅವರು ತಮ್ಮ ತಂಡವನ್ನು ಈ ಟೂರ್ನಮೆಂಟ್ ಇಂದ ಹೊರಗಡೆ ಕರೆದುಕೊಂಡಿದೆ. ಆ ವಿಷಯ ನಿಮ್ಗೆ ಇವಾಗಲೇ ಗೊತ್ತಾಗಿದೆ. ಸೊ ಇದೀಗ ಪಾಕಿಸ್ತಾನ ಹೊಸ ಖ್ಯಾತೆ ತೆಗೆದಿದೆ. ಏನಂತ ಹೇಳಿದ್ರೆ, ನಾವು ಇಂಡಿಯಾದ ಎದುರು T20 ಮ್ಯಾಚ್ ಆಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಹಾಗೂ ಇಂಡಿಯಾದ ನಡುವೆ ಹೈಬ್ರಿಡ್ ಮಾಡೆಲ್ ಒಪ್ಪಂದದಂತೆ ಯಾವುದೇ ಐಸಿಸಿ ಟೂರ್ನಮೆಂಟ್ ನಡೆದರೆ ಅದಕ್ಕೆ ಹೈಬ್ರಿಡ್ ಒಪ್ಪಂದದಂತೆ ಬೇರೊಂದು ವೆನ್ಯೂನಲ್ಲಿ ಅವರ ಮ್ಯಾಚ್ ನಡೆಯಬೇಕಾಗ್ತದೆ. ಅದರಂತೆ ಇಂಡಿಯಾದಲ್ಲಿ ನಡೆಯಬೇಕಿದ್ದಂತಹ ಮ್ಯಾಚ್ ಅನ್ನು ಶ್ರೀಲಂಕಾದಲ್ಲಿ ಇಂಡಿಯಾ ಹಾಗೂ ಪಾಕಿಸ್ತಾನದ ನಡುವೆ ನಡೆಯಬೇಕಾಗಿತ್ತು. ಸೊ ಆದರೆ ಇವಾಗ ಪಾಕಿಸ್ತಾನ ಇಂಡಿಯಾದ ಎದುರು ನಾವು ಮ್ಯಾಚ್ ಆಡೋದಿಲ್ಲ ಅಂತ ಹೇಳಿದ್ದಾರೆ. ಬಾಕಿ ಎಲ್ಲಾ ತಂಡಗಳೊಂದಿಗೆ ನಾವು T20 ಪಂದ್ಯವನ್ನು ಆಡ್ತೇವೆ, ಆದರೆ ಇಂಡಿಯಾದ ಎದುರು ನಾವು ಆಡುವುದಿಲ್ಲ ಅಂತ ಹೊಸ ಖ್ಯಾತೆ ತೆಗೆದಿದ್ದಾರೆ. ಆದರೆ ಅದಕ್ಕೀಗ ಐಸಿಸಿ ಏನಿದೆ ಪಾಕಿಸ್ತಾನವನ್ನು ಪಂಕ್ಚರ್ಗೊಳಿಸಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಈ ವೇಳೆ ಭಾರತದ ಎದುರು ಪಾಕಿಸ್ತಾನ ಯಾವುದೇ ರೀತಿಯಾದಂತಹ T20 ಪಂದ್ಯ ಐಸಿಸಿ ಟೂರ್ನಮೆಂಟ್ ಅಲ್ಲಿ ಆಡುವುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕೆಲವೊಂದು ಕಠಿಣ ಕ್ರಮ ವಿಧಿಸಲಾಗುವುದು ಅಂತ ಐಸಿಸಿಗೆ ಇವಾಗ ಹೇಳಿದೆ. ಇದರಿಂದಾಗಿ ಪಾಕಿಸ್ತಾನ ತುಂಬಾ ಪೇಚಿಗೆ ಸಿಕ್ಕಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ, ಇವಾಗ ಪಾಕಿಸ್ತಾನಕ್ಕೆ ಯಾವ ದಾರಿಯೂ ಉಳಿದಿಲ್ಲ ಅಂತ ಹೇಳ್ಬೋದು. ಒಂದ್ ವೇಳೆ ಇವರು ಆಟ ಆಡುದಿಲ್ಲ ಅಂತ ಹೇಳಿದ್ರೆ ಐಸಿಸಿ ಪಾಕಿಸ್ತಾನಕ್ಕೆ ಯಾವ ಕ್ರಮ ವಿಧಿಸಬಹುದು ಅಂತ ಹೇಳಿದ್ರೆ, ಈ T20 ವಿಶ್ವಕಪ್ ಇಂದ ಪಾಕಿಸ್ತಾನವನ್ನು ಕಿತ್ತೆಸೆಯುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಇದು ಮೊದಲನೆಯ ಕಂಡೀಷನ್ ಆಗಿರ್ತದೆ. ಸೊ ಒಂದ್ ವೇಳೆ ಇವರು ಭಾರತದ ಎದುರು ಆಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಐಸಿಸಿ ಟೂರ್ನಮೆಂಟ್ ಇಂದ ಪಾಕಿಸ್ತಾನವನ್ನು ಕಿತ್ತೆಸೆಯುವ ಚಾನ್ಸ್ ತುಂಬಾನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರಿಗೆ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ, ನೀವು ಆಡ್ತೀರಾ ಇಲ್ವಾ ಅನ್ನೋದಕ್ಕೂ. ಒಂದ್ ವೇಳೆ ಇವರು ಇಂಡಿಯಾದ ಎದುರು T20 ಆಡದಿದ್ರೆ ಐಸಿಸಿ ಟೂರ್ನಮೆಂಟ್ ಇಂದ ಬ್ಯಾನ್ ಮಾಡುವ ಸಾಧ್ಯತೆ ಅಂತ ಅಪ್ಡೇಟ್ ಕೂಡ ಬರ್ತಾ ಇದೆ. ಇನ್ನು ಎರಡನೇದಾಗಿ ವಾರ್ಷಿಕ ಅನುದಾನ ಸ್ಥಗಿತ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಐಸಿಸಿ ಇಂದ ಈ ಎಲ್ಲಾ ಕ್ರಿಕೆಟ್ ಬೋರ್ಡ್ಗಳಿಗೆ ಹಣ ಸಿಗ್ತದೆ. ಸೊ ಅದರಂತೆಯೂ ಪಾಕಿಸ್ತಾನಕ್ಕೂ ಕೂಡ ಐಸಿಸಿ ಇಂದಾನೇ ಹಣ ಬರ್ತದೆ. ಸೊ ಅದರಂತೆ ಇವಾಗ ಐಸಿಸಿ ಲಾಭಾಂಶದಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ರೆವಿನ್ಯೂ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಎರಡನೆಯ ಒಂದು ಕಂಡೀಷನ್ ಆಗಿರ್ತದೆ. ಜಿಯೋ ಹಾಟ್‌ಸ್ಟಾರ್ ನಷ್ಟಕ್ಕೆ ದಂಡ ತೆರಬೇಕಾಗ್ತದೆ. ಇದು ಮೂರನೆಯ ಕಂಡೀಷನ್ ಆಗಿರ್ತದೆ. ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ಅಂತ ಹೇಳಿದ್ರೆ ಎಲ್ಲರೂ ಕಿಕ್ಕೆರೆದು ನೋಡ್ತಾರೆ. ಅಂಥದ್ರಲ್ಲಿ ಈ ಮ್ಯಾಚ್ ನಡೆಯದಿದ್ರೆ ಕೋಟ್ಯಾಂತರ ರೂಪಾಯಿಗಳು ಲಾಸ್ ಆಗುವುದಂತೂ ಖಂಡಿತವಾಗಿರ್ತದೆ, ಅದು ಬ್ರಾಡ್ಕಾಸ್ಟರ್ಗಳಿಗೆ. ಸೊ ಆ ನಷ್ಟವನ್ನು ಪಾಕಿಸ್ತಾನವೇ ತೆರಬೇಕಾಗ್ತದೆ ಅಂತ ಐಸಿಸಿ ಇಲ್ಲೂ ಕಟ್ಟುನಿಟ್ಟಾಗಿ ಹೇಳಿದೆ. ಇದು ಮೂರನೆಯ ಒಂದು ಕಂಡೀಷನ್ ಆಗಿರ್ತದೆ. ಇನ್ನು ಮೂರನೇದಾಗಿ PSL ಅನ್ನು ನೆಲಸಮ ಮಾಡ್ತೇವೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ PSLಗೆ ಕರೆಂಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಗಳಿಗೆ ಯಾವುದೇ ರೀತಿಯ NOC ಕೊಡಬಾರದು ಅಂತ ಆಯಾ ಕ್ರಿಕೆಟ್ ಬೋರ್ಡ್ಗಳಿಗೆ ತಿಳಿಸಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಂತೆ ರಿಟೈರ್ಡ್ ಪ್ಲೇಯರ್ ಕೂಡ ಆಡ್ಬೋದು, ಆದ್ರೆ ಯಾವುದೇ ಇಂಟರ್ನ್ಯಾಷನಲ್ ಪ್ಲೇಯರ್ ಆಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು PSL ನಲ್ಲಿ. ಇದರಿಂದಾಗಿ PSL ನ ಮಹತ್ವ ಕಡಿಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಉತ್ತಮ ಇಂಟರ್ನ್ಯಾಷನಲ್ ಪ್ಲೇಯರ್ಗಳು ಆಡೋದಿಲ್ಲ ಅಂತ ಹೇಳಿದ್ರೆ ಈ ಒಂದು PSL ಅನ್ನು ನೋಡೋಕೆ ಯಾರು ಸಹ ಬರೋದಿಲ್ಲ. ಆದ್ರಿಂದ ಈ ಒಂದು ಕಂಡೀಷನ್ ಅವರ ಮುಂದೆ ಇಟ್ಟಿದ್ದಾರೆ. ಈ ಒಂದು ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಐಸಿಸಿ ಇಂದ ಪಾಕಿಸ್ತಾನಕ್ಕೆ ಹೇಳಿದ್ದಾರೆ. ಸೊ ಇನ್ನು ನೋಡ್ಬೇಕು ಅವರು ಇಂಡಿಯಾದ ಎದುರು ಆಡ್ತಾರಾ, ಈ ಒಂದು ಕಠಿಣ ಕ್ರಮಗಳನ್ನು ಎದುರಿಸ್ತಾರ ಅಂತ ಕಾದ್ ನೋಡಬೇಕಾಗಿದೆ. ಅದು ನಮಗೆ ಗೊತ್ತಾಗುವುದು ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ನಡೆದ್ರೆ ಗೊತ್ತಾಗ್ತದೆ. ಒಂದು ವೇಳೆ ಈ ಮ್ಯಾಚ್ ರದ್ದಾಯಿತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಐಸಿಸಿ ಪಾಕಿಸ್ತಾನದ ಮೇಲೆ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದು ಗ್ಯಾರಂಟಿ ಆಗಿರ್ತದೆ. ಒಂದು ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.